ನಮ್ಮ ಸಂವಿಧಾನ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ ನೋಡಿದರೆ ಓ ಮೈ ಗಾಡ್, ಇಷ್ಟೊಂದು ದೊಡ್ಡ ಪುಸ್ತಕನ ಹೆಂಗೆ ಓದೋದು, ಹೇಗೆ ನೆನಪಲ್ಲಿ ಇಟ್ಕೊಳ್ಳೋದು, ಈ ಥರ ಡೆಫಿನೆಟ್ಲಿ ಅನಿಸುತ್ತೆ ಅಲ್ವಾ? ಯಾಕಂದರೆ ಇದು ಪ್ರಪಂಚದಲ್ಲಿ ಅತಿ ವಿಸ್ತಾರವಾದಂತಹ ಲಿಖಿತ ಸಂವಿಧಾನ, ಅಂದರೆ ಲೆಂದಿಯೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್. ಆದರೆ ಚಿಂತೆ ಬೇಡ, ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಈ ದೊಡ್ಡ ಸಂವಿಧಾನವನ್ನು ಸುಲಭ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದೆರಡು ಸಿಂಪಲ್ ಟ್ರಿಕ್ಸ್ ಹೇಳಿಕೊಡ್ತೀನಿ. ಜೊತೆಗೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಕೂಡ ನೋಡೋಣ. ಫ್ಯಾಕ್ಟ್ ನಂಬರ್ 1, ನವೆಂಬರ್ 26, 1949 ಈ ದಿನ ನಮ್ಮ ಸಂವಿಧಾನ ರೆಡಿ ಆದಾಗ ಅದರಲ್ಲಿ ಒಟ್ಟು 22 ಭಾಗಗಳು ಅಂದರೆ ಪಾರ್ಟ್ಸ್, 395 ಆರ್ಟಿಕಲ್ಸ್ ಅಂದರೆ ವಿಧಿಗಳು ಮತ್ತು 8 ಶೆಡ್ಯೂಲ್ಸ್ ಅಂದರೆ ಅನುಸೂಚಿಗಳು ಇತ್ತು. ಆದರೆ ಕಾಲ ಕಳೆದಂತೆ ನಮ್ಮ ದೇಶದ ಅಗತ್ಯಗಳಿಗೆ ತಕ್ಕ ಹಾಗೆ ಪಾರ್ಲಿಮೆಂಟ್ ಇದರಲ್ಲಿ ಹಲವು ತಿದ್ದುಪಡಿಗಳನ್ನು ಅಂದರೆ ಅಮೆಂಡ್ಮೆಂಟ್ಸ್ ಮಾಡ್ತಾ ಹೋಯಿತು. ಹಾಗಾಗಿ ಇವತ್ತಿನ ದಿನ ನಮ್ಮ ಸಂವಿಧಾನದಲ್ಲಿ 25 ಪಾರ್ಟ್ಸ್, 448 ಆರ್ಟಿಕಲ್ಸ್ ಮತ್ತು ಒಟ್ಟು 12 ಶೆಡ್ಯೂಲ್ಸ್ ಇವೆ. ಸರಿ, ಈಗ ಅಸಲಿ ಪ್ರಶ್ನೆ, ಈ ಪಾರ್ಟ್ಸ್, ಆರ್ಟಿಕಲ್ಸ್ ಮತ್ತು ಶೆಡ್ಯೂಲ್ಸ್ ಅಂದರೆ ಏನು? ಇವುಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ ಆದರೂ ಏನು? ಬನ್ನಿ ಒಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಸಂವಿಧಾನವನ್ನು ಒಂದು ಅಡುಗೆ ಪುಸ್ತಕ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಎಲ್ಲ ವೆರೈಟಿ ರೆಸಿಪೀಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಚೈನೀಸ್, ಇಟಾಲಿಯನ್, ಇಂಡಿಯನ್ ಇವೆಲ್ಲವೂ ಈ ಬುಕ್ಕಲ್ಲೇ ಇವೆ. ಬಟ್ ಎಕ್ಸಾಕ್ಟ್ಲಿ ಯಾವ ಪೇಜಲ್ಲಿ ಯಾವ ರೆಸಿಪಿ ಇದೆ ಗೊತ್ತಿಲ್ಲ. ಈಗ ನಿಮಗೆ ಬೇಕಾದ ರೆಸಿಪಿ ಹುಡ್ಕೋದು ತುಂಬ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪಿಜ್ಜಾ ರೆಸಿಪಿ ಬೇಕು ಅಂತ ಅಂದ್ಕೊಳ್ಳಿ, ಎಲ್ಲಿ ಇದೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಇದಕ್ಕೆ ಸೊಲ್ಯೂಷನ್ ಏನು? ಬೇರೆ ಬೇರೆ ಅಡುಗೆಗಳಿಗೆ ಬೇರೆ ಬೇರೆ ಅಧ್ಯಾಯ ಅಥವಾ ವಿಭಾಗ ಮಾಡೋದು ಇದಕ್ಕೆ ಬೆಸ್ಟ್ ಸೊಲ್ಯೂಷನ್. ಉದಾಹರಣೆಗೆ ಒಂದು ಇಂಡಿಯನ್ ವಿಭಾಗ, ಮತ್ತೊಂದು ಚೈನೀಸ್ ವಿಭಾಗ, ಮತ್ತೊಂದು ಜಾಪನೀಸ್ ವಿಭಾಗ, ಮತ್ತೊಂದು ಇಟಾಲಿಯನ್ ವಿಭಾಗ. ಈ ಥರ ಮಾಡಿದ್ರೆ ಹುಡ್ಕೋದು ಸುಲಭ ಅಲ್ವಾ? ನಮ್ಮ ಸಂವಿಧಾನದಲ್ಲೂ ಇದೇ ತರಹದ ವಿಭಾಗಗಳಿವೆ. ಅದನ್ನೇ ನಾವು ಪಾರ್ಟ್ಸ್ ಅಥವಾ ಭಾಗಗಳು ಅಂತ ಕರೆಯೋದು. ಒಂದೊಂದು ಪಾರ್ಟ್ ಕೂಡ ಒಂದೊಂದು ನಿರ್ದಿಷ್ಟ ವಿಷಯದ ಬಗ್ಗೆ ಮಾತನಾಡುತ್ತೆ. ಫಾರ್ ಎಕ್ಸಾಂಪಲ್ ಪಾರ್ಟ್ 3 ಇದು ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತೆ. ಪಾರ್ಟ್ 4 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು. ಪಾರ್ಟ್ 4A ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಮೂಲಭೂತ ಕರ್ತವ್ಯಗಳು. ಅರ್ಥ ಆಯ್ತಲ್ವಾ? ಪಾರ್ಟ್ಸ್ ಅಂದರೆ ಪುಸ್ತಕದ ಬೇರೆ ಬೇರೆ ಅಧ್ಯಾಯಗಳು ಅಂದರೆ ಚಾಪ್ಟರ್ಸ್ ಇದ್ದ ಹಾಗೆ. ಈಗ ಆರ್ಟಿಕಲ್ಸ್ ಅಂದರೆ ವಿಧಿಗಳು ಏನು? ನಾನು ಆಗಲೇ ಹೇಳಿದ ಹಾಗೆ ಒಂದೊಂದು ಪಾರ್ಟ್ ಒಳಗೆ ಹೋದರೆ ಅಲ್ಲಿ ನಿರ್ದಿಷ್ಟವಾದ ನಿಯಮಗಳು ಅಥವಾ ರೂಲ್ಸ್ ಇರ್ತವೆ. ಆ ನಿರ್ದಿಷ್ಟ ನಿಯಮಗಳನ್ನೇ ನಾವು ಆರ್ಟಿಕಲ್ಸ್ ಅಂತ ಕರೆಯೋದು. ಒಂದು ಉದಾಹರಣೆ ನೋಡೋಣ. ನಾವು ಪಾರ್ಟ್ 3 ಅಂದರೆ ಮೂಲಭೂತ ಹಕ್ಕುಗಳು ಇದನ್ನು ತೆಗೆದುಕೊಂಡ್ರೆ ಆ ಭಾಗದಲ್ಲಿ ಬರುವ ಎಲ್ಲ ಆರ್ಟಿಕಲ್ಸ್ ಕೇವಲ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತ್ರ ಮಾತನಾಡ್ತವೆ. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 14 ರೈಟ್ ಟು ಇಕ್ವಾಲಿಟಿ ಸಮಾನತೆಯ ಹಕ್ಕು. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಅಂದರೆ ವಾಕ್ ಸ್ವಾತಂತ್ರ್ಯ. ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂದರೆ ಜೀವಿಸುವ ಹಕ್ಕು, ಇದ್ರ ಬಗ್ಗೆ ಹೇಳುತ್ತೆ. ಸೊ ಪಾರ್ಟ್ ಅಂದರೆ ಒಂದು ನಿರ್ದಿಷ್ಟ ಅಧ್ಯಾಯ, ಆರ್ಟಿಕಲ್ ಅಂದರೆ ಆ ಅಧ್ಯಾಯದ ಒಳಗಿರುವ ನಿರ್ದಿಷ್ಟ ನಿಯಮಗಳು. ಕೊನೆಯದಾಗಿ ಈ ಶೆಡ್ಯೂಲ್ಸ್ ಅಂದರೆ ಅನುಸೂಚಿಗಳು ಅಂದರೆ ಏನು? ಮತ್ತೆ ನಮ್ಮ ಅಡುಗೆ ಪುಸ್ತಕದ ಕಡೆ ಹೋಗೋಣ ಬನ್ನಿ. ಕೆಲವು ಪದಾರ್ಥಗಳು, ಉದಾಹರಣೆಗೆ ಗರಂ ಮಸಾಲ ಬಹಳಷ್ಟು ರೆಸಿಪಿಗಳಲ್ಲಿ ಬರುತ್ತೆ. ಸಾಂಬಾರು, ಪಲಾವು, ಬಿರಿಯಾನಿ ಎಕ್ಸೆಟ್ರಾ. ಪ್ರತಿ ರೆಸಿಪಿಯಲ್ಲೂ ಫಾರ್ ಎಕ್ಸಾಂಪಲ್ ಪಲಾವ್ ಮಾಡುವಾಗ, ಬಿರಿಯಾನಿ ಮಾಡುವಾಗ ಗರಂ ಮಸಾಲದಲ್ಲಿರ್ತಕ್ಕಂತಹ 30 ಸಾಂಬಾರ ಪದಾರ್ಥಗಳು ಯಾವ್ಯಾವು ಅಂತ ಹೆಸರು ಬರಿತಾ ಹೋದರೆ ಪುಸ್ತಕ ಇದಕ್ಕಿಂತ ಡಬಲ್ ಆಗುತ್ತೆ. ಯೋಚನೆ ಮಾಡಿ. ಅದರ ಬದಲು ಅಡುಗೆ ಪುಸ್ತಕದ ಕೊನೆಯಲ್ಲಿ ಗರಂ ಮಸಾಲ ಮಾಡೋದು ಹೇಗೆ ಅಂತ ಒಂದು ಪಟ್ಟಿ ಮಾಡಿಬಿಡೋದು. ಅದರಲ್ಲಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಆ ಲಿಸ್ಟಲ್ಲಿ ಕೊಟ್ಬಿಡೋದು. ಆ ಲಿಸ್ಟ್ ಯಾವಾಗ ಬೇಕೋ ಆವಾಗ ನೀವು ಓಪನ್ ಮಾಡಿ ರೆಫರ್ ಮಾಡ್ಬೋದು. ನಮ್ಮ ಸಂವಿಧಾನದಲ್ಲೂ ಇದೇ ಥರದ ಪಟ್ಟಿಗಳಿವೆ. ಅದನ್ನೇ ನಾವು ಶೆಡ್ಯೂಲ್ಸ್ ಅಂತ ಕರೆಯೋದು. ಇದು ಸಂವಿಧಾನದ ಕೊನೆಯಲ್ಲಿರುವ ಹೆಚ್ಚುವರಿ ಮಾಹಿತಿಯ ಪಟ್ಟಿ ಅಂದರೆ ಅನೆಕ್ಷರ್ ಆಫ್ ಅಡಿಷನಲ್ ಡೀಟೇಲ್ಸ್ ಅಂತ ಕರಿತೀವಿ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ನಮ್ಮ ಸಂವಿಧಾನದ ಆರ್ಟಿಕಲ್ 346 ಮತ್ತು 347 ಅಧಿಕೃತ ಭಾಷೆ ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಗ್ಗೆ ಹೇಳುತ್ತೆ. ಆದರೆ ಆ ಭಾಷೆಗಳು ಯಾವ್ಯಾವು ಅಂತ ಅಲ್ಲಿ ಲಿಸ್ಟ್ ಮಾಡಿಲ್ಲ. ಆ ಲಿಸ್ಟ್ ಎಲ್ಲಿ ಸಿಗುತ್ತೆ? ಅದು 8th ಶೆಡ್ಯೂಲ್ ಅಂದರೆ 8ನೇ ಅನುಸೂಚಿಯಲ್ಲಿ ಸಿಗುತ್ತೆ. ನಿಮ್ಗೆ ಗೊತ್ತಿರಲಿ, ನಮ್ಮ ಭಾರತಕ್ಕೆ ಯಾವುದೇ ಒಂದು ರಾಷ್ಟ್ರೀಯ ಭಾಷೆ ಅಂದರೆ ನ್ಯಾಷನಲ್ ಲ್ಯಾಂಗ್ವೇಜ್ ಇಲ್ಲ. ಬದಲಾಗಿ 8ನೇ ಅನುಸೂಚಿಯಲ್ಲಿ 22 ಅಧಿಕೃತ ಭಾಷೆಗಳನ್ನು ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜಸನ್ನು ಗುರುತಿಸಲಾಗಿದೆ. ಸೊ ಇವತ್ತಿನ ಕ್ಲಾಸ್ನ ಸಮರಿ ಇಷ್ಟೇ. ಪಾರ್ಟ್ಸ್ ಸಂವಿಧಾನದ ಬೇರೆ ಬೇರೆ ಅಧ್ಯಾಯಗಳು ಅಂದರೆ ಚಾಪ್ಟರ್ಸ್. ಆರ್ಟಿಕಲ್ಸ್ ಆ ಅಧ್ಯಾಯದ ಒಳಗಿರುವ ನಿರ್ದಿಷ್ಟ ನಿಯಮಗಳು ಅಂದರೆ ರೂಲ್ಸ್. ಶೆಡ್ಯೂಲ್ಸ್ ಕೊನೆಯಲ್ಲಿ ಹೆಚ್ಚುವರಿ ಮಾಹಿತಿಯ ಪಟ್ಟಿಗಳು ಅಂದರೆ ಅಡಿಷನಲ್ ಲಿಸ್ಟ್ಸ್. ನೋಡಿದ್ರಲ್ಲ, ಸಂವಿಧಾನವನ್ನು ಈ ರೀತಿ ವಿಭಾಗಿಸಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭವಾಗಿ ನೆನಪಲ್ಲಿ ಇಟ್ಕೋಬಹುದು. ಮುಂದಿನ ಕ್ಲಾಸ್ನಲ್ಲಿ ಇದೇ ರೀತಿ ಪಾರ್ಟ್ಸ್ ಮತ್ತು ಶೆಡ್ಯೂಲ್ಸ್ಗಳನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಟ್ರಿಕ್ ಹೇಳಿಕೊಡ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್.